ಸಂಜೆ ನೋಡಿ ತೋಟಕ್ಕೆಲ್ಲ ನೀರು ಹಾಕ್ತಾಯಿದ್ದೀನಿ ಇವತ್ತು. ನೋಡಿ ಬಿಂಬಳಿ ಮರ, ಬಿಂಬಳಕಾಯಿ ಎಷ್ಟೊಂದು ಆಗಿದೆ ನೋಡಿ, ದ್ರಾಕ್ಷಿ ಥರ ಆಗಿದೆ ಬಿಂಬಳಕಾಯಿ. ಯಾರೂ ತಿನ್ನೋರೇ ಇಲ್ಲ, ನಮ್ಮಲ್ಲಂತೂ ಯಾರೂ ತಿನ್ನೋದಿಲ್ಲ. ನೋಡಿ ಎಷ್ಟೊಂದು ಆಗಿದೆ ಅಂತೆ. ಒಂದೊಂದು ಕಡೆಗಂತೂ ಇಲ್ಲವೇ ಇಲ್ಲ, ಇದು ಇಷ್ಟಪಡ್ತಾರೆ ಒಬ್ಬೊಬ್ಬರು. ತೋಟಗೆಲ್ಲ ನೀರು ಹಾಕ್ಬನ್ನಿ ಅಂತೇಳಿ ನೀರು ಬಿಡ್ತಾ ಇದ್ದೀನಿ ನೋಡಿ. ಆವಾಗ ಸ್ವಲ್ಪ ಮಳೆ ಹೊಯ್ತದೆ, ಆದರೂ ಮಳೆ ನೀರು ತಾಗಲಾರ್ದಕ್ಕೆ ಜಾಸ್ತಿ ಮರಕ್ಕೆಲ್ಲ ನೀರು ಬೇಕಲ್ಲ. ನಮ್ಮ ಮನೆಯವ್ರು ವಿಡಿಯೋ ಮಾಡ್ತಾ ಇದ್ದಾರೆ ನೋಡಿ, ನಾನು ನೀರು ಹಾಕೋದು. ಎಲೆ ಬೆಳ್ಳಿದೆ ನೋಡಿ. ಎಲ್ಲ ಕಡೆಗೂ ನೀರು ಹಾಕಿ ಬಂದ ಮೇಲೆ ಲಾಸ್ಟ್ ವಿಡಿಯೋ ಮಾಡ್ತಿದ್ದಾರೆ ನೋಡಿ. ಈ ಹೂವಿನ ಗಿಡ ಅಂತೂ ಜಾಸ್ತಿ, ನಮ್ಮ ಕಡೆಗೆಲ್ಲ ಮಾಲೆ ಹೂವು ಅಂತಾರೆ. ಇದು ನೋಡಿ ನಮ್ಮ ಅಮ್ಮನ ಮನೆ ತಂದ ಗಿಡ, ಅಡಿಕೆ ಗಿಡ 3 ವರ್ಷಕ್ಕೆ ಫಲ ಬರೋದು. ನಾನು ಸ್ವಲ್ಪ ನೆಟ್ಟಿದ್ದೇನೆ, ಸುಮಾರು ದೊಡ್ಡ ಆಗಿದೆ ನೋಡಿ. ಈಗ ಒಂದು 10 ಗಿಡ ನೆಟ್ಟಲು ಒಂದು 5 ಗಿಡ ಸತ್ತೋಗಿದೆ, 5 ಗಿಡ ಸರಿ ಇದೆ ನೋಡಿ. ಏಡಿ ನಮ್ಮ ಅಮ್ಮ ಬಂದಿದ್ರಲ್ಲ ಚಿತ್ತಾರದಿಂದ, ಜೀವತ್ತಿರೋ ಏಡಿ ತಗೊಂಬಂದಿದೆ ನೋಡಿ. ಏಡಿ 100 ರೂಪಾಯಿಗೆ ಎಷ್ಟು ಕೊಟ್ಟಿದ್ದಾರೆ ನೋಡಿ ಏಡಿ. ನೋಡಿ 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 ನನಗಂತೂ ಹೆದರಿಕೆ ಆಗೋಯ್ತು ಇದು ಮಾಡಲಿಕ್ಕೆ. ನೋಡ ಸ್ವಲ್ಪ ಇದು ಮಾಡ್ಕೊಂಡು ಅದು ನೋಡಿ ಇದು ಅದರ ಇದೆಲ್ಲ ತೆಗೆದುಬಿಟ್ಟಿದ್ದಾರೆ, ಅದ್ರ ಕೋಡ್ ಕೊಟ್ಟಿದ್ದಾರೆ ಅವರು. ಅದು ಕೋಡು ಕೊಟ್ಟಿದ್ದಾರೆ, ಆದರೆ ನಮ್ಮ ಹತ್ರ ಎಲ್ಲ ಕಚ್ಚುತ್ತದೆ ಎಲ್ಲದು. ಚೆನ್ನಾಗಿತ್ತು. ನೋಡಿ 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 ಕ್ಲೀನ್ ಮಾಡಿ ಇಟ್ಟಿದ್ದೇನೆ ನೋಡಿ, ಸುಕ್ಕ ಮಾಡುವ ಅಂತ. ನೋಡಿ ಮಾಡ್ತಾ ಇದ್ದೀನಿ. ಜೀವಂತ ಇರೋದು ಸ್ವಲ್ಪ ಗಟ್ಟಿ ತೆಗಿಲಿಕ್ಕದಲ್ಲವ, ಜೀವ ಇದು ಬಿಟ್ಟರೆ. ನೋಡಿ ಸುಕ್ಕ ರೆಡಿ ಮಾಡಿ. ಜಾಸ್ತಿ ತಿನ್ಲಿಕ್ಕಾಗ ಹೀಟು ಅದು. ಸುಕ್ಕ ಮಾತ್ರ ಸೂಪರ್ ಆಗಿತ್ತು. ಏಡಿ ಸುಕ್ಕ ನೋಡಿ, ಬೇಕು ನೋಡ್ತಾ ಇದೆ ಯಾವಾಗ ರೆಡಿ ಮಾಡ್ತಾರಾ ಅಂತ ನೋಡ್ತಾ ಇದ್ದೀನಿ ನೋಡಿ. ಇದು ಪಾಪ್ಲೆಟ್ ಅಲ್ಲ, ಪಾಪ್ಲೆಟ್ ಥರನೇ ಅದು ಗುರುಕು, ದೊಡ್ಡ ಗುರುಕು ನೋಡಿ. ಒಂದು ಗುರುಕಂತೂ 1 kg ಇದೆ ನೋಡಿ. 3 ಗುರುಕ ತಂದಿದೆ, 100 ರೂಪಾಯಿ 3 ಕುಮಟದಲ್ಲಿ. ಪಾಪ್ಲೆಟ್ ಥರನೇ ನೋಡಿ, ದೊಡ್ಡ ಗುರುಕ ಅಂತ. ಕಟ್ ಮಾಡಲಿಕ್ಕಂತೂ ತುಂಬ ಕಷ್ಟ ಇದೆ ನೋಡಿ. ಸಾರ್ಕಿಂತ ಫ್ರೈ ಚೆನ್ನಾಗೈತದೆ, ಸೂಪರ್ ಆಯ್ತದೆ ಫ್ರೈ. ನಾನು ಸ್ವಲ್ಪ ಸಾರು ಮಾಡಿದೆ, ಸ್ವಲ್ಪ ಫ್ರೈ ಮಾಡಿದೆ. ನಾನೇ ಕಟ್ ಮಾಡಿದ್ದೆ ನೋಡಿ. ದೊಡ್ಡದಾಗಿರೋದ್ರಿಂದ ಅದು ಕಟ್ ಮಾಡಲಿಕ್ಕೆ ಒಳ್ಳೆ ಇದು ಬೇಕು. ಅದು ಖಾರ ಹಾಕಿ ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಇಡಬೇಕು, ಚಲೋ ಖಾರ ಹಿಡ್ಕೊಳ್ತದೆ ಅದಕ್ಕೆ. ತುಂಬ ಟೇಸ್ಟ್ ಇತ್ತು ನೋಡಿ. ರವೆ ಹಾಕಿ
ಫ್ರೈ ಮಾಡ್ತಾಯಿದ್ದೆ ನೋಡಿ. ದೊಡ್ಡ ಗುರುಕು ಫ್ರೈ ರೆಡಿ. ಸಂಡೇ ಸ್ಪೆಷಲ್ ಇದು ನೋಡಿ. ಏನೋ ಯಾವುದೋ ಬೇರೆ ಮೀನು